ಇವಾಗ ಯಾರೇ ಆದ್ರೂ ಇವಾಗ ಪ್ಯಾಷನ್ ಫೀಲ್ಡ್ ಹುಡ್ಕೊಂಡು ಹೋಗೋರಾಗಿದ್ರು ಮನೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ರೆಸ್ಪಾನ್ಸ್ ಇರುತ್ತೆ. ಎಲ್ರು ಮನೇಲೂ ಸಪೋರ್ಟಿಂಗ್ ಆಗೇ ಇರ್ಬೇಕು ಅಂತಿಲ್ಲ, ಅಂಡ್ ಎಲ್ರು ಮನೇಲೂ ಕೂಡ ಯಾಕೆ ಮಾಡ್ತಿದ್ಯಾ ಓಕೆ ಮಾಡು ಅಂತ ಹೇಳ್ಬೇಕಾಗಿಲ್ಲ. ಬಟ್ ಒಂದ್ ಹಂತಕ್ಕೆ ದಾಟದ್ಮೇಲೆ ಅವರ ಭಾವನೆ ಸ್ವಲ್ಪ ಚೇಂಜ್ ಆಗ್ಬೋದು ಅಥವಾ ತುಂಬಾ ಪ್ರೌಡ್ ಫೀಲ್ ಆಗ್ಬೋದು. ಸೊ ನೀವು ಯೂಟ್ಯೂಬ್ ಸ್ಟಾರ್ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರದ್ದು ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು? ಅಂದ್ರೆ ಈಗ ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟಿಗೆ ಮೀಸೆ ಮತ್ತು ಜಡೆ ಆಗ್ಲಿ ಸೊ ಅದೆಲ್ಲ ಮಾಡ್ಬೇಕಾದ್ರೆ ಮನೇಲಿ ಗೊತ್ತಿಲ್ಲ, ಅಂದ್ರೆ ನಮ್ಮ ಅಪ್ಪಂಗೆ ಆಗ್ಲಿ ಗೊತ್ತಿಲ್ಲ, ನಾನು ಎಲ್ಲೂ ಹೇಳಲಿಲ್ಲ. ಅಂದ್ರೆ ಡ್ಯಾಡಿ ಜೊತೆಗೆ ನಂಗೆ ಫ್ಯಾಮಿಲಿ ಯಾರು ಜಾಸ್ತಿ ಇಷ್ಟ, ನಂಗೆ ಡ್ಯಾಡಿ ಜಾಸ್ತಿ ಇಷ್ಟ, ತಂದೆ ಜಾಸ್ತಿ ಇಷ್ಟ. ಸೊ ಅವ್ರ ಹತ್ರ ನಾನು ಯಾವತ್ತು ಈ ತರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಾ ಹೇಳಲ್ಲ. ಬಟ್ ಅವರು ಅಷ್ಟೇ ನೀನ್ ಇದು ಮಾಡ್ತಿದ್ಯಾ ಸರಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಆ ಥರನೂ ಹೇಳಲ್ಲ. ಸೊ ನಾನು ಮಾಡ್ತಿದ್ದಾಗ ಫಸ್ಟ್ ಮೀಸೆ ಮತ್ತು ಜಡೆ ಬಂದಾಗ ನಮ್ಮ ತಂದೆ ಹೇಗೆ ಅಂದ್ರೆ ಅವರಿಗೆ ನಮ್ದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಒಂದು ಹೋಟೆಲ್ ಇರೋದು. ಸೊ ಅಲ್ಲಿ ಏನಂದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಪಕ್ಕದ ಶಾಪ್ನವರು ಅವ್ರು ಇವರೆಲ್ಲ ಎಲ್ಲರೂ ಪರಿಚಯ, ಇಡೀ ಕಾಂಪ್ಲೆಕ್ಸ್ ಪರಿಚಯ. ಸೊ ಏನಾಗುತ್ತೆ, ನಿಮ್ಮಂಗ ಈ ತರ ಮಾಡಿದ್ದೇನೆ ಬಂದು ನೋಡಿ ಅಂತ ಹೇಳ್ಕೊಂಡು ತಗೊಂಡು ತೋರಿಸ್ತಾರೆ. ಅವ್ರು ನೋಡ್ತಾರ, ಖುಷಿ ಪಡ್ತಾರೆ, ಬಟ್ ಹೇಳ್ಕೊಡಲ್ಲ. ಅದು ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ. ಈಗ ಹೇಗೆ ಅಂದ್ರೆ ಈಗ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿ ಯಾರೋ ಬಂದು ತೋರಿಸ್ತಾರೆ, ನಂಗೆ ಫೋನ್ ಮಾಡ್ತಾರೆ, ಶಾರ್ಟ್ ಫಿಲ್ಮ್ ರಿಲೀಸ್ ಆಯ್ತಂತೆ, ಒಳ್ಳೆ ಉಂಟು ಮಾರೆ ಅಂತ ಈಗ ಹೇಳ್ತಾರೆ, ಬಾಯ್ಬಿಟ್ಟು ಹೇಳ್ತಾರೆ, ಎಡ್ಡಾತನೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಚೆನ್ನಾಗಿಲ್ಲ ಅಂತ ಅವ್ರು ಕೆಲವೊಂದು ಈಗ 1.5 ಜನ ಅವ್ರಿಗೆ ಅರ್ಥನೇ ಆಗಿಲ್ಲ. ನಾನೇ ಅಲ್ಲಿ ಖುದ್ದಾಗಿ ಹೋಗಿ ತೋರಿಸಿದ್ದೆ ಅವರಿಗೆ, ಏನಿದೆ ಇದು, ಎಂತ ಕಂಟೆಂಟ್ ಅಂತ ಇದು ಅರ್ಥ ಆಗ್ತಿಲ್ಲ ನಂಗೆ, ಏನಿದೆ ಇದರಲ್ಲಿ, ಇದಷ್ಟು ಒಳ್ಳೆ ಇಲ್ಲ ಮಾರೆ ಆ ಥರ ಹೇಳ್ತಾರೆ ನಂಗೆ ಡ್ಯಾಡಿ. ಸೊ ಇನಿಷಿಯಲಿ ಅಂದ್ರೆ ಅವ್ರು ತೋರಿಸ್ಕೊಳ್ತಿರ್ಲಿಲ್ಲ, ಇಲ್ಲ ಇವನಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಕೊಂಡು ಅದು ತೋರಿಸ್ತಿರ್ಲಿಲ್ಲ. ಬಟ್ ಅವ್ರ ಮನ್ಸಲ್ಲಿ ಇತ್ತು, ಓಕೆ ನಮ್ಮ ಮಗ ಏನೋ ಮಾಡ್ತಾ ಇದ್ದಾನೆ, ಎಲ್ಲರೂ ಅವನ್ನ ನೋಡ್ತಾ ಇದಾರೆ, ಹೋಗ್ತಿದ್ದಾರೆ, ಆ ಒಂದು ಖುಷಿ ಅವ್ರಿಗಿತ್ತು. ಬಟ್ ತೋರಿಸ್ಕೊಳ್ತಿರ್ಲಿಲ್ಲ. ಈಗೀಗ ಹೇಳ್ತಾರೆ, ಚೆನ್ನಾಗ್ ಬಂದಿದೆ ಕಣ, ಚೆನ್ನಾಗಿದೆ ಮಾಡು ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬಾ ಹ್ಯಾಪಿ ಅಂದ್ರೆ ಫ್ರೆಂಡ್ಸು ಅಷ್ಟೇ ಫ್ರೆಂಡ್ಸ್ ಅಲ್ಲ ಅವರೆಲ್ಲ ನೀ ಏನ್ ಮಾಡ್ತೀಯ ಜೈ ಅಂತಾರೆ. ಅವರೆಲ್ಲ ಈ ತರ ಮಾಡ್ಬೇಡ, ನಿನ್ ಲೈಫ್ ಹಾಳಾಗತ್ತೆ ಅಂತ ಹೇಳೋರು ಒಬ್ರು ಇಲ್ಲ. ನೀನ್ ಮಾಡ್ತಿದ್ಯಾ ಒಳ್ಳೇದ್ ಮಾಡೋ, ಇನ್ನು ಏನ್ ಮಾಡ್ತೀಯ ಮಾಡೋ, ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ತರನೇ ಇರ್ತಾರೆ ಫ್ರೆಂಡ್ಸ್. ಹಂಗೆಲ್ಲ ನೋಡು ನಮ್ಮ ಮಗ ಯೂಟ್ಯೂಬ್ ಅಲ್ಲಿ ಬರ್ತೀಯ ಕಣೋ, ನಮ್ಮ ಮಚ್ಚ ಕಣೋ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಎಲ್ಲ ಹಾಗಿದೆ. ಫ್ರೆಂಡ್ಸ್ ಎಲ್ಲ ಏನಂದ್ರೆ ಓಪನ್ ಮಾಡಿದೆ, ನಾನ್ ಸಪೋರ್ಟ್ ಮಾಡಿದೆ ಮಾಡ, ಒಂದಿಷ್ಟು ಜನಕ್ಕೆ ಶೇರ್ ಮಾಡ್ತಾರೆ, ಒಂದಿಷ್ಟು ಗ್ರೂಪ್ಗೆ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ಪ್ರತಿ ಫ್ರೆಂಡ್ಸ್ ಅಷ್ಟೇ. ನಿಮ್ಮ ಅಪ್ಪಂದು ಡೈಲಾಗ್ ಕೂಡ ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿ ಕಾಲ್ ಮಾಡಿ, ಚಂದ ಉಂಟು ಮರೆ, ಟಿಪಿಕಲ್ ಮ್ಯಾಂಗ್ಳೂರಿಯನ್ ಸ್ಲ್ಯಾಂಗ್ ಅಂತಾನೆ ಅನ್ಬೋದು. ಯಾಕಂದ್ರೆ ಅಪ್ಪಂದ್ ರಂಗಿ ಅಲ್ವಾ, ಅವ್ರು ಏನೂ ತೋರಿಸ್ಕೊಡಲ್ಲ, ಹೆಮ್ಮೆ ಪಡ್ತಿರ್ತಾರೆ, ಫ್ರೆಂಡ್ಸ್ ಮುಂದೆ ಎಲ್ಲ ಹೋಗಿ ಚೆನ್ನಾಗಿ ಕೊಚ್ಕೊಳ್ತಿರ್ತಾರೆ. ಬಟ್ ಮಕ್ಕಳ ಹತ್ರ ಮಾತ್ರ ಏನು ಕೂಡ ಬಾಯಿ ಬಿಡೋದಿಲ್ಲ. ಐ ಥಿಂಕ್ ಒಬ್ಬ ಮಗನಾಗಿ ನಿಮ್ಗೆ ಅದಕ್ಕಿಂತ ಬೇರೆ ದೊಡ್ಡ ಕಾಂಪ್ಲಿಮೆಂಟೇ ಬೇಕು ಅಂತಿಲ್ಲ. ಅಪ್ಪ ಸಪೋರ್ಟ್ ಮಾಡಿ ಅವ್ರು ತೋರಿಸ್ಬಿಟ್ಟು ಎಷ್ಟು ಚಂದ ಮಾಡಿದ್ಯಾ ಅಂತ. ಸಪೋರ್ಟ್ ಅಂದ್ರೆ ಈಗಲೂ ನಾನು ಏನಾದ್ರು ಇನ್ ಕೇಸ್ ಜಾಸ್ತಿ ಓಕೆ ಏನೋ ಕಂಟೆಂಟ್ ಮಾಡ್ತಿಲ್ಲ, ಏನು ಕೆಲಸ ಮಾಡ್ತಿರ್ಬೇಕು ಅವ್ನು ಸಪೋರ್ಟ್ ಅಂತ ಹಂಗಂತ ಸಪೋರ್ಟ್ ಅಲ್ಲ. ಡೈಲಿ ಏನಾದ್ರು ವರ್ಕ್ ಮಾಡ್ತಾ ಇರ್ಬೇಕು, ನೀನ್ ಕೆಲಸ ಮಾಡ್ತಾ ಇರ್ಬೇಕು. ಓಕೆ ಏನೋ ಶೂಟ್ ಮಾಡ್ತಾ ಇರು, ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರು. ಬಟ್ ಅದು ಬಿಟ್ಟು ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು, ಕಾಲಹರಣ ಮಾಡೋದು, ಆ ತರದೆಲ್ಲ ಇತ್ತು ಅಂತ ಆದ್ರೆ ಅವ್ರು ಹೇಳ್ತಾರೆ, ಬಾ ನಮ್ಮ ಹೋಟ್ಲಿಗೆ ಹೋಗ ಅಂತ ಹೇಳ್ತಾರೆ. ಈಗಲೂ ನಾನು ಅಂದ್ರೆ ಈಗ ಹೋಟ್ಲಿಗೆ ಹೋಗಿ ಅಲ್ಲಿ ಕ್ಯಾಶಲ್ಲಿ ಕೂತ್ಕೊಂಡು ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಆದರೆ ನನಗೆ ಟೈಮ್ ಫ್ರೀ ಇತ್ತು ಅಂತಂದರೆ ನಾನು ಅಲ್ಲಿ ಹೋಗಿ ಅಪ್ಪನ ಜೊತೆಗೆ ಹೋಟ್ಲಲ್ಲಿದ್ದು ಆ ಥರ ಹಾಗೆ ಟೈಮ್ ಪಾಸ್ ಮಾಡ್ತೀನಿ. ಬಟ್ ಏನಾದ್ರು ಇಲ್ಲ ಕೆಲಸ ಇತ್ತು ಅಂತಂದರೆ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಇಲ್ಲೇ ಇರ್ತೀನಿ ಹಾಗೆ. ಓಕೆ. ಸೊ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ಬಂದ್ರೆ ಪ್ರಮೋಷನ್ಸ್ ಎಲ್ಲ ಬರುತ್ತೆ, ಅಂಡ್ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾರೆ. ಇದಕ್ಕೆ ಕಾನ್ಸೆಪ್ಟ್ ನೀವೇ ಬರೀತೀರಾ? ಅಂಡ್ ಸಿನಿಮಾ ಪ್ರಮೋಷನ್ಸ್ ಯಾವತ್ತಾದ್ರೂ ಮಾಡಿದ್ಯಾ? ಇಲ್ಲ, ನಂದು ನೀವು ನೋಡಿ ಆಕ್ಚುಲಿ ನನ್ನ ಪ್ರಮೋಷನ್ಸ್ ಇಲ್ಲ, ನಾನು ಯಾವ್ದು ಪ್ರಮೋಷನ್ಸ್ ಆಗ್ಲಿ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿಲ್ಲ ಇಲ್ಲಿ ತನಕ ನಾನು ಯಾವ್ದು ಪ್ರಮೋಷನ್. ಓಕೆ, ಸಿನಿಮಾ ಪ್ರಮೋಷನ್ಸ್ ಆ ತರದ್ ಏನಾದ್ರು ಬಂದ್ರೆ, ಬಿಕಾಸ್ ಇವಾಗ ನೀವು ಯೂಟ್ಯೂಬ್ ಸ್ಟಾರ್ ಆಗಿರೋದ್ರಿಂದ ನೋಡೋರಿಗೆ ಅನ್ಸುತ್ತಲ್ವಾ, ಇವ್ರಿಗೆ ಕಾಂಟೆಂಟ್ ಚೆನ್ನಾಗ್ ಓಡುತ್ತೆ ಅನ್ಸುತ್ತೆ, ತಲೆ ಚೆನ್ನಾಗ್ ಓಡುತ್ತೆ ಅನ್ಸುತ್ತೆ, ಇವ್ರ ಹತ್ರ ಒಂದು ಪ್ರಮೋಷನ್ ಮಾಡಿಸ್ಬಿಡೋಣ ಅಂತ. ನಮ್ ಟೀಮಿಗೆ ಬಂದು ಕೇಳಿದ್ದಿದ್ದೆ, ಈ ತರ ಏನೋ ಮೂವಿ ಪ್ರಮೋಟ್ ಮಾಡಿ, ಈ ತರ ಏನೋ ಕಂಟೆಂಟ್ ಮಾಡಿ ಅಂತ. ಬಟ್ ನಾನಾಗಿ ಪರ್ಸನಲ್ ಆಗಿ ಇಲ್ಲಿ ತನಕ ಯಾವ್ದು ಮಾಡಿಲ್ಲ. ಬಟ್ ನಮ್ಮ ಟೀಮಲ್ಲೆಲ್ಲ ಮಾಡಿದವರು ತುಂಬಾ ಜನ ಇದ್ದಾರೆ, ಪಾಯಲ್ ಅವರಾಗಿರ್ಬೋದು, ಗೌರವ್ ಅವರಾಗಿರ್ಬೋದು, ಪ್ರತಿಯೊಬ್ರು ಅವರೆಲ್ಲ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ತನಕ ಯಾವ್ದು ಸಿನಿಮಾ ಪ್ರಮೋಷನ್ ಆಗ್ಲಿ, ಸಿನಿಮಾ ಪ್ರಮೋಷನ್ ಅಂದ್ರೆ ಕೆಲವರು ಬೈಟ್ಸ್ ಕೇಳಿದ್ದಿದೆ, ಒಂದು ಬೈಟ್ ಹಾಕಿ ಅದು ಪೋಸ್ಟ್ ಅಂದ್ರೆ ಸ್ಟೇಟಸ್ ಅಲ್ಲಿ ಇದು ಮಾಡೋಣ ಅಂತ ಹೇಳ್ಕೊಂಡು ಆ ತರ ಮಾಡಿದ್ದಿದೆ. ಬಟ್ ಕಂಟೆಂಟ್ ಏನಾದ್ರು ಬಡ್ದು ಸಿನಿಮಾ ಪ್ರಮೋಟ್ ಮಾಡಿದ್ದಾಗ್ಲಿ ಅಥವಾ ಪ್ರಮೋಷನ್ಸ್ ಬ್ರ್ಯಾಂಡ್ ಪ್ರಮೋಷನ್ಸ್ ಆಗ್ಲಿ ಯಾವ್ದು ಇಲ್ಲಿ ತನಕ ಮಾಡಿಲ್ಲ. ಸೊ ಇವಾಗ ಒಂದು ರೀಕ್ಯಾಪ್ ಆಗಿರುತ್ತೆ ಅನ್ಕೋತೀನಿ ನಿಮ್ಮ ಆಕ್ಟಿಂಗ್ ಜರ್ನಿ ಬಗ್ಗೆ ಎಲ್ಲ. ಸೊ ಇವಾಗ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ, ಅಂದ್ರೆ ನಿಮ್ಮ ಅಪ್ಪ ಅಮ್ಮ, ಶಾಲೆ, ಕಾಲೇಜ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ಆಕ್ಚುಲಿ ಚೈಲ್ಡ್ಹುಡ್ ಮತ್ತೆ ಕಾಲೇಜ್ ಡೇಸ್
ಬೆಸ್ಟ್ ಡೇಸ್ ಲೈಫ್ ಬೆಸ್ಟ್ ಅಂದ್ರೆ ಬೆಸ್ಟೆಸ್ಟ್ ಡೇಸ್ ಅದು. ಈಗ ಚೈಲ್ಡ್ಹುಡ್ ಅಂತ ಬಂದರೆ ಇದು ಫ್ರೆಂಡ್ ಸರ್ಕಲ್ ಏನಿದೆ, ನಾವು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಆ ಮಾಡ್ತಿದ್ದಿದ್ದು fun ಎಲ್ಲಿ ಆಗಿರ್ಬೋದು. ಓದಿದ್ದು ನೀವು ನಾನು ಸ್ಕೂಲ್ ಎಲ್ಲ? MJC ಮಣಿಪಾಲಲ್ಲಿ. ಮಣಿಪಾಲ. ಉಡುಪಿಯಲ್ಲಿ ನಾವು ಒಂದು 3rd ಸ್ಟ್ಯಾಂಡರ್ಡ್ ತನಕ ಆಕ್ಚುಲಿ ಮೈಸೂರಲ್ಲಿ ಓದಿದ್ದು ಅಪ್ಪನ ಜೊತೆ. ಅಪ್ಪ ಅಮ್ಮ ಎಲ್ಲ ಮೊದಲು ಅಲ್ಲಿದ್ವಿ. ಏನೋ ತಂದೆ ಹೋಟ್ಲ್ ಬಿಸ್ನೆಸ್ ಬಂದು ಮೈಸೂರಲ್ಲಿ. ಸೊ ಅದರಿಂದ ನಾವು 3rd ಸ್ಟ್ಯಾಂಡರ್ಡ್ ತನಕ ಅಲ್ಲಿದ್ವಿ. ಅದ್ರ ನಂತರ ಅಪ್ಪನ ಅಮ್ಮ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿ ನಾವು ಕಂಪ್ಲೀಟ್ ನಾನು ಅಮ್ಮ ಮತ್ತೆ ಅಣ್ಣ 3 ಜನ ಇಲ್ಲಿಗೆ ಉಡುಪಿಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ಕಂಪ್ಲೀಟ್ ನಂದು ಡಿಗ್ರಿ ಆಗೋ ತನಕ ನನ್ನ ಲೈಫ್ ಅಲ್ಲಿ ಇಲ್ಲಿ ಉಡುಪಿಯಲ್ಲಿ. ಸೊ ಚೈಲ್ಡ್ಹುಡ್ ಡೇಸ್ ಅದೇ ಹೇಳೋದಲ್ಲ, ಕಂಪ್ಲೀಟ್ ಫ್ರೆಂಡ್ಸ್ ಎಲ್ಲ ಬಂದು ಆ ಡೇಸ್ನ ಅಂದ್ರೆ ಬರೀ ಈಗ ಬಂದು ಕುತ್ಕೊಂಡು ಮಾತಾಡೋದು ಅದು ಮುಗಿಯಲ್ಲ, ಅದು ಅಷ್ಟು ಮೆಮೊರೀಸ್ ಇದೆ. ಅದು ಮಾಡಿದ್ದು ಚೇಷ್ಟೆ ಆಗಿರ್ಬೋದು, ಫನ್ ಅಂದ್ರೆ ಟೀಚರ್ಸ್ಗಳಿಗೆ ಗೋಳು ಕೊಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಅಷ್ಟೇ. ತುಂಬಾ ತುಂಬಾ ಅಂದ್ರೆ ತುಂಬಾ ಇದೆ ಅಷ್ಟೇ. ಕಾಲೇಜ್ ಡೇಸ್ದು ಅಷ್ಟೇ. ಕಾಲೇಜಲ್ಲೂ ಒಂದೆರಡು ಇಲ್ಲ ಅಂದ್ರೆ ಯಾವ್ದು ಈ ಹೊಡೆದಾಟ ಬಡದಾಟ ಅಂತಲ್ಲ, ಅಂದ್ರೆ ನಮ್ಮ ಸೀನಿಯರ್ಸ್ಗಳದೆಲ್ಲ ಕೇಳಿದಾಗ ನಮ್ಗೆ ಒಂಥರ ಮೋಟಿವೇಟ್ ಆಗೋದು. ನಾವು ಆ ಥರ ಮಾಡಬೇಕು, ಸೀನಿಯರ್ಸ್ಗಳ ಥರ ನಾವೇನಾದ್ರು ಕಾಲೇಜಲ್ಲಿ ಏನಾದ್ರು ಮಾಡಬೇಕು, ಈ ಥರ ಹುಚ್ಚು ಕಟ್ಟಬೇಕು ಅಂತ. ಪ್ರಾಪರ್ ಉಡುಪಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಕಟ್ಟಬೇಕು, ಅದೇ ಆ ಥರ ಮಾಡಬೇಕು ಅನ್ಸದು. ಸೊ ಅದು ಆ ಟೈಮ್ಗೆ ಮುಗ್ದೋಯ್ತು. ಅದ್ರ ನಂತರ ಈಗ ಇಲ್ಲಿಗೆ ಬಂದಾಗ ಅನ್ಸತ್ತೆ, ಇಲ್ಲ ಆ ಲೈಫ್ ಎಷ್ಟು ಚೆನ್ನಾಗಿತ್ತಲ್ಲ, ಎಷ್ಟು ಮಜಾ ಇತ್ತಲ್ಲ, ಎಂತ ಟೆನ್ಷನ್ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಅಸೈನ್ಮೆಂಟ್ ತೋರಿಸ್ಬೇಕಾ, ಅದೆಲ್ಲ ಏನು ಇಲ್ಲ ಮ್ಯಾಮ್. ನಮ್ದು ಅದು ಇಲ್ಲ. ಇಂಟರ್ನಲ್ಸ್ ಹಿಂದಿ ದಿನ ಬಂದು ಎಲ್ಲರೂ ಜೆರಾಕ್ಸ್ ಅಂಗಡಿಗೆ ಒಳ್ಳೆ ವ್ಯಾಪಾರ ಅಂತ ಆಗದೆ ಇಂಟರ್ನಲ್ಸ್ ಹಿಂದಿ ದಿನ ಎಷ್ಟು ಜೆರಾಕ್ಸ್ ಗಳು ನಡೆಯುತ್ತೆ ಅಂತಿಲ್ಲ. ಅಲ್ಲಿ ತನಕ ನಾವು ಒಂದು ಅಕ್ಷರ ಬರೆದಿದ್ದಿಲ್ಲ ಬುಕ್ ಅಲ್ಲಿ. ನಮ್ ಬ್ಯಾಗ್ ಅಲ್ಲಿ ಬರೀ ಒಂದು ಬುಕ್ ಇರ್ತಿದ್ದು ಬಾರಿ ಹೆಚ್ಚು. ಅಷ್ಟು ಕಾಪಿ ಎಲ್ಲ ಹೊಡಿತಿದ್ರ? ಕಾಪಿ ಅದನ್ನೆಲ್ಲ ಕೇಳಂಗಿಲ್ಲ ಬಿಡಿ. ಕಾಪಿ ಆದ್ರೆ ಟೇಬಲ್ ಎಲ್ಲ ಬರ್ಕೊಂಡು ಆತರ ಕೆಲವೆಲ್ಲ ಮಾಡಿದ್ದೇವೆ. ಓಕೆ. ಸೊ ಅಂದ್ರೆ ಹೇಗ್ ಓದ್ತಿದ್ರಿ? ಓದೋದ್ರಲ್ಲೆಲ್ಲ ಹೇಗಿದ್ರಿ? ಆವರೇಜ್ ಸ್ಟೂಡೆಂಟ್ ಮ್ಯಾಮ್, ಅಷ್ಟಂತ ಎಕ್ಸ್ಪರ್ಟ್ ಅಲ್ಲ ಎಂತದಲ್ಲ. ನಾನು ಓಕೆ ಆವರೇಜ್ ಸ್ಟೂಡೆಂಟ್. ಓಕೆ, ಪಾಸ್ ಆಗೋ ಲೆವೆಲ್? ಇಲ್ಲಿ ತನಕ ಫೇಲ್ ಆಗಿದ್ದೇ ಇಲ್ಲ. ಅಪ್ಪ ಅಮ್ಮ ಎಲ್ಲ ಏನ್ ಹೇಳ್ತಿದ್ರು ಅಂದ್ರೆ ಹಿಂಗೆ ಮಾಡ್ಬೇಕು, ಈ ತರನೇ ಮಾಡ್ಬೇಕು ಅಂತ ಏನಾದ್ರು ಅಂತಿದ್ರ ಚಿಕ್ಕಲ್ಲಿ? ಇಲ್ಲ, ನಂಗೆ ಅಪ್ಪನ್ ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಭಯ ನಮ್ಗೆ. ನಾನಾಗ್ಲಿ ಅಣ್ಣಂಗಾಗ್ಲಿ ಹೆವಿ ಭಯ ನಮ್ಗೆ. ಅವ್ರ ಕಣ್ಣು ನೋಡಿದ್ರೆ ಸಾಕು, ಅಂದ್ರೆ ಅವ್ರದ್ದು ಕ್ಯಾಟ್ ಐಸ್ ಆಯ್ತಾ, ಅವ್ರು ಹೀಗೆ ಕಣ್ಣು ಮೇಲೆ ಓಪನ್ ಮಾಡಿ ನೋಡಿದ್ರೆ ಸಾಕು ನಮ್ಗೆ ಅಲ್ಲಿ ಚಡ್ಡಿಯಲ್ಲಿ ಉಚ್ಚೆ ಬರ್ತದೆ, ಹಾಗೆ ಆಗ್ತಿತ್ತು. ಅದ್ ಹೇಳ್ತಾರಲ್ಲ, ಅಮ್ಮ 100 ಸರಿ ಬೈಯೋದಕ್ಕೂ ಅಪ್ಪ 1 ಸರಿ ಗುರಾಯಿಸೋದಕ್ಕೂ ನಮ್ಗೆ ಎಷ್ಟ ಆಗಿರ್ತಿತ್ತು. ಸೊ ಅಪ್ಪನ ಮೇಲೆ ಮೇ ಬಿ ಆ ಹೆದರಿಕೆ ಇದ್ದಿದ್ದಕ್ಕೆ ನಾವು ಎಲ್ಲೂ ಯಾವುದೇ ಬೇರೆ ದಾರಿಯಲ್ಲಿ ಹೋಗ್ಲಿಲ್ಲ. ಅವರಷ್ಟು ಅಂದ್ರೆ ಅವರು ಮೈಸೂರಲ್ಲಿ ಇರ್ತಿದ್ರು, ನಾವು ಊರಲ್ಲಿ ಇರ್ತಿದ್ವಿ. ಊರಲ್ಲಿ ನಾವು ಮಾಡಿದ್ದೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅಮ್ಮ ಒಂದೊಂದ್ಸತಿ ಫೋನಲ್ಲೆಲ್ಲ ಹೇಳೋರು, ಇವನು ಇವತ್ತು ಮನೆಗೆ ಬರ್ಲಿಲ್ಲ, ಅವನು ಇಂಥ ಫ್ರೆಂಡ್ ಮನೇಲಿ ಕೂತ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಅಲ್ಲೇ ಮಲಗಿದಾನಂತೆ ಹಾಗೆ ಹೀಗೆ ಅಂತೆಲ್ಲ. ಸೊ ಆ ದಿನ ನೆಕ್ಸ್ಟ್ ಡೇ ಬಂದು ಮನೆಗೆ ಬಂದಾಗೆಲ್ಲ ಅಪ್ಪನೊಂದು ಫೋನ್ ಬರೋದು, ಎಂತ ಇಲ್ಲಿಗೆ ಹಿಡಿದೆ, ಎಂತ ಬೇರೆ ಫ್ರೆಂಡ್ ಮನೇಲಿ ಮಲಗಿದ್ಯಂತೆ, ಹೌದಾ? ಇಲ್ಲ ಪಪ್ಪ, ಇಲ್ಲ ಇನ್ನು ಹೋಗುದಿಲ್ಲ ಅಂತ ಹೇಳ್ಕೊಂಡು ನಾವು. ಸೊ ಆ ತರ ಇರ್ತಿತ್ತು. ಸೊ ಪಪ್ಪನ್ ಮುಂದೆ ಫುಲ್ ಪಾಪನ ನೀವು? ಅಪ್ಪನ ಮುಂದೆ ನಾನು ಬೆಕ್ಕಿ, ಅಪ್ಪನ ಮುಂದೆ ಬೆಕ್ಕಿ, ಅಮ್ಮನ ಮುಂದೆ ನಾನು ಸಿಂಹ, ನಾನ್ ರಾಜ. ಅದೆಲ್ಲ ಗಂಡ್ ಮಕ್ಳದು ಹಣ ಬರಲ್ವಾ ಮನೇಲಿ ಮಾತ್ರ? ಅಮ್ಮ ಅಪ್ಪ ಅಂತ ಅಂತೀವಿ. ಅಪ್ಪ ಬಂದ್ರೆ ಸಾಕು ನಾವು ಸೈಲೆಂಟ್. ಅಪ್ಪ ಬಂದ ತಕ್ಷಣ ಓದೋದೇನು, ಅಪ್ಪನ ಮುಂದೆ ನಾಟಕ ಏನು, ಆಗ ಆಕ್ಟಿಂಗ್ ಆಕ್ಚುಲಿ ನಾವು ಕಲ್ತಿದ್ದೆ ಅಪ್ಪನ ಮುಂದೆ. ಓಕೆ, ನಿಮ್ದು ಅಣ್ಣಂದು ಬಾಂಡಿಂಗ್ ಎಲ್ಲ ಹೇಗಿತ್ತು ಚಿಕ್ಕಲ್ಲಿಂದ? ಅದು ನಾವು ಚಿಕ್ಕಂದಿರ್ಬೇಕಾದ್ರೆ ಹೆವಿ ಫೈಟಿಂಗ್. ನಂದು ಒಂದು ಕಿತ್ತಾಟ ಅಂದ್ರೆ ಉಗ್ರಲ್ಲಿ ಪಡ್ಚೋದು, ಮುಖ ಗಿಕ್ಕ ಎಲ್ಲ ಕಡೆ, ಅಲ್ಲಿ ಇಲ್ಲಿ ಅಂತ ಇಲ್ಲ, ಬರೀ ಹೊಡೆದಾಡ್ಕೊಳ್ತಿದ್ವಿ. ಬಟ್ ಅದ್ರ ನಂತರ ಈಗ ಡಿಗ್ರಿ ಎಲ್ಲ ಆದ್ಮೇಲೆ ಅದೊಂದು ಬಾಂಡಿಂಗ್ ಹೇಗಿದೆ ಅಂದ್ರೆ ಅಷ್ಟು ಡ್ರಾಸ್ಟಿಕ್ ಚೇಂಜಸ್ ಇರುತ್ತಾ ಲೈಫಲ್ಲಿ ಅಂತ ಫೀಲ್ ಆಗುತ್ತೆ. ಯಾಕಂದ್ರೆ ಮೊದಲೆಲ್ಲ ಎಷ್ಟು ಕಿತ್ತಾಡ್ತಿದ್ವಿ, ಏನೆಲ್ಲ ಹುಚ್ಕಟ್ತಿದ್ವಿ, ಅದಕ್ಕೂ ಈಗ ಕಂಪೇರ್ ಮಾಡಿದ್ರೆ ಈಗ ನಾನು ಮತ್ತೆ ಅವನು ಒಟ್ಟಿಗಿರೋದು, ನಾನು ಅವನು ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದ. ಸೊ ಈಗ ಅವ್ನಿಗೆ ಏನಾದ್ರು ಕಷ್ಟ ಆದರೆ ನಾನು ಇರ್ತೀನಿ, ನನ್ಗೇನಾದ್ರು ಕಷ್ಟ ಆದರೆ ಅವ್ನು ಇರ್ತಾನೆ. ಸೊ ಆ ಲೆವೆಲಿಗೆ ಬೆಳೆದಿದೆ ಬಾಂಡಿಂಗ್. ಮೊದಲು ಇದ್ದಿದ್ದ ರೇಂಜಿಗೆ ನಾನು ಒಂದು ದುಶ್ಮನ್ಸ್ ಆಗಿರ್ಬೇಕಿತ್ತು, ಆ ರೇಂಜಿಗೆ ಹೊಡೆದಾಟ ಇತ್ತು, ಬಡದಾಟ ಇತ್ತು. ಈಗ ಅದು ಕಂಪ್ಲೀಟ್ ಡ್ರಾಸ್ಟಿಕಲ್ ಚೇಂಜಸ್ ಇದೆ. ಅವ್ನು ನನಗೆ ಈ ಸಿನಿಮಾ ಟೈಮಲ್ಲಾಗಲಿ, ನಾನು ಅಂದರೆ ಅಪ್ಪನ ಹತ್ರ ಎಲ್ಲ ನನಗೆ ಮನೆಯಲ್ಲಿ ದುಡ್ಡು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಆ ಟೈಮಲ್ಲೆಲ್ಲ ನನಗೆ ಕಂಪ್ಲೀಟ್ ಪ್ರತಿಯೊಂದಕ್ಕೂ ನನಗೆ ಎಷ್ಟೋ ಟೈಮ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಶಾರ್ಟ್ ಫಿಲ್ಮ್ಸ್ ಬರ್ತಿರ್ಲಿಲ್ಲ, ಅಂದರೆ ಯಾವುದು ಕಂಟೆಂಟ್ಗಳು ನಾವು ಮಾಡ್ತಿರ್ಲಿಲ್ಲ. ಎಷ್ಟೋ ಟೈಮ್ ಇರ್ತಿತ್ತು, ಅಂದರೆ ಬೇರೆಯವ್ರದ್ದು ನಡೀತಿತ್ತು, ನಂದು ಏನು ಇರ್ತಿರ್ಲಿಲ್ಲ. ಸೊ ಆಗೆಲ್ಲ ನನಗೆ ಕಂಪ್ಲೀಟ್ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದೆ ನಮ್ಮ ಅಣ್ಣ. ನಾನು ಫ್ರೀಲಾನ್ಸಿಂಗ್ ಎಡಿಟರ್. ನಾನು ಆ್ಯಕ್ಚುಲಿ ವೆಡ್ಡಿಂಗ್ಸ್ ಅದೆಲ್ಲ ಎಡಿಟ್ ಮಾಡ್ತಾ ಇರ್ತೀನಿ. ಸೊ ಲ್ಯಾಪ್ಟಾಪ್ ಆಗಿರ್ಬೋದು, ನನಗೆ ಇನ್ನೊಂದು
ಪೀರಿಯಡಲ್ಲಿ ನಂಗೆ ಬೈಕ್ ಬೇಕಿತ್ತು. ಸೊ ಬೈಕ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಹಿ ವಾಸ್ ದ ಒನ್. ಸೊ ಅವನೇ ನನಗೆ ಎಲ್ಲ ಕೊಡಿಸಿದ್ದು, ಬೈಕ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಪ್ರತಿಯೊಂದು. ಸೊ ಅವ್ರ ಹೆಸರು ಪ್ರಜ್ವಲ್ ಅಂತ, ಪ್ರಜ್ವಲ್ ಶೆಟ್ಟಿ. ಪ್ರಜ್ವಲ್ ಶೆಟ್ಟಿ. Okay. ಸೊ ಅವನು ತುಂಬಾ ಹೆಲ್ಪ್ ಮಾಡಿದ್ದಾನೆ, ಅಂದ್ರೆ ಆಸ್ ಎ ಸಿಬ್ಲಿಂಗ್ ಹ್ಯಾಸ್ ಶೋನ್ ಸೋ ಮಚ್ ಲವ್. ಓಕೆ, ಇದು ಮೇ ಬಿ ಮೊದಲನೇ ಸರಿ ಅನ್ಸುತ್ತೆ. ಇವಾಗ ನಾವು ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಬಂದ್ರೆ ಯಾರು ಕೂಡ ಜಾಸ್ತಿ ಹೇಳ್ಕೊಳಕಲ್ಲ, ಬಿಕಾಸ್ ಅದು ಗಂಡ್ ಮಕ್ಳಂತೂ ಬಿಡಿ ಬಾಯೇ ಬಿಡಲ್ಲ ಅಂತಾರೆ. ನಿಮ್ಮ ಅಣ್ಣ ಇದನ್ನ ನೋಡ್ತಾ ಇದ್ರೆ ಪಕ್ಕ ಟಿಶ್ಯೂ ಇಟ್ಕೊಂಡು ಅಳ್ತಾರೆ ನೋಡಿ. ಅವನು ಪ್ರತಿಯೊಂದು ನೋಡ್ತಾನೆ. ಅವನು ನಂದು ಯಾವ್ದೇ ಕಂಟೆಂಟ್ ಆಗ್ಲಿ, ಏನ್ ಇಂಟರ್ವ್ಯೂ ಆಗ್ಲಿ, ಪ್ರತಿಯೊಂದು ಏನೇ ಬಂದ್ರು ಅವ್ನು ಯಾರೇ ಮಿಸ್ ಮಾಡೋದು, ನಮ್ಮ ಅಣ್ಣ ಮಿಸ್ ಮಾಡೋದು. ವೆರಿ ನೈಸ್, ಸಚ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಅಂತಾನೆ ಅನ್ಬೋದು ಆಕ್ಚುಲಿ.